ಇದು ನನಗೆ ಭಾಳ ಒಳ್ಳೆಯ ಒಂದು ಮೆಸೇಜು. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದರೆ ಕಾಂಗ್ರೆಸ್ನಲ್ಲಿ ಹತಾಶೆ ಮನೋಭಾವ ಮೂಡಿದೆ. ಪಾಪ ಡಿ ಕೆ ಶಿವಕುಮಾರ್ಗೂ ಹತಾಶೆ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು ಆ ಎಲ್ಲ ಪುಣ್ಯ ಹೋಗಿಬಿಡ್ತದೆ, ಜರ್ರನ್ನು ಜರಿತದೆ. ಒಂದು ಮಸೂದಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಅವ್ರ ಮೇಲೆ ಬ್ರದರ್ಸ್ ಅಂದ್ಕೊಳ್ಳೆ ನಾ ಡಡ 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 ಹೋಮ ಗೀಮ್ ಎಲ್ಲ ಡಮ್ ಆಗ್ತದೆ. ದರ್ಗಾದಾಗ ಹೋಗಿ ಅದು ನಾ ದರ್ಗಾದಾಗಿ ನಮ್ಮ ಒಳಗೆ ಏನು ಅದಾರಲ್ಲ ಅವರು ಒಂದು ಸಾಬು ಮುಖ್ಯಮಂತ್ರಿ ತುಮ್ಮನೆ ಅವ್ರು ಒಳಗೆ ಕೂತ್ ಹೇಳ್ತಾರೆ. ಹಿಂಗಾಗಿ ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದಿಲ್ಲ, ಬಿಜೆಪಿಲಿ ಆಗುತ್ತಾ? ಬಿಜೆಪಿಲಿ ಏನಾಗ್ತಿತ್ತು, ಕ್ರಾಂತಿ ಆಗ್ತಿತ್ತು, ಶಾಂತಿ ಆಗ್ತಿತ್ತು, ಅದು ಯಾಕಡೆ ಹೊಂಟೈತೋ ಗೊತ್ತಿಲ್ಲ. ಅದರ ಅಧ್ಯಕ್ಷನ ನಾಪತ್ತಾಗಿದ್ರು ಅಲ್ಲಿ. ಇಲ್ಲ, ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSS ಬೈಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ. ಅವ್ರು ಹೇಳಬೇಕು. ವಾರಗಟ್ಟಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನು TP ಹೆಂಗೆ? ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗ ಇರ್ತಾನೋ, ಯಾವ ಹುಡುಗಿಯಾರ ಜೋಡಾಡ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು, ನಮ್ಮ ಪೂಜ್ಯ ತಂದೆಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಸೈಕಲ್ ಕೊಟ್ಟಾರ, ಕುದುರೆ ಕೊಟ್ಟಾರ ತಿಳ್ಕೊತೀವಿ.